ಸನ್ಮಾನ್ಯ ಸಚಿವರಾದ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು ನಿನ್ನೆ ಮುಖ್ಯಮಂತ್ರಿಗಳಿಗೆ ಬರೆದ ಪತ್ರ, ಆ ಹಿನ್ನೆಲೆಯಲ್ಲಿ ನಾವು ಸಾರ್ವಜನಿಕ ಚರ್ಚೆಯನ್ನ ಮಾಡೋದಕ್ಕೆ ನಾನು ಆಹ್ವಾನಿಸ್ತೇನೆ. ಅವರು ಹೇಳಿದ್ದಾರೆ, ಸಂಘ ನಕಾರಾತ್ಮಕ ವಿಚಾರವನ್ನ ಬಿತ್ತುತ್ತೆ, ಗಲಭೆ ಹುಟ್ಟಾಕತ್ತೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. 100 ವರ್ಷದ ಇತಿಹಾಸದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರು ಭಯೋತ್ಪಾದನೆ ಮಾಡಿದಂತ ಇತಿಹಾಸ ಇಲ್ಲ. ಸಮಾಜ ಪರಿವರ್ತನೆ ಮಾಡಿದ, ಆಪತ್ತಿನ ಸಂದರ್ಭದಲ್ಲಿ ನೆರವಿಗೆ ನಿಂತ ಸಾವಿರಾರು ಉದಾಹರಣೆಗಳಿದ್ದಾವೆ. ಅದು ಭೂಕಂಪ ಇರಬಹುದು, ಪ್ರವಾಹ ಇರಬಹುದು, ಯುದ್ಧದ ಪರಿಸ್ಥಿತಿ ಇರಬಹುದು, ಸಾಂಕ್ರಾಮಿಕ ರೋಗಗಳಿರಬಹುದು. ಈ ಎಲ್ಲ ಸಂದರ್ಭಗಳಲ್ಲಿ ಜಾತಿ ಮತ ಪಂಥದ ಭೇದವಿಲ್ಲದೆ ನೆರವಿಗೆ ನಿಂತ ನೂರಾರು ಉದಾಹರಣೆಗಳಿದ್ದಾವೆ. ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರೇರಣೆಯಿಂದ ಸ್ಥಾಪನೆಗೊಂಡಂತ ಸಂಘಟನೆಗಳು ಇವತ್ತು ಜನಮನ್ನಣೆಯನ್ನ ಗಳಿಸಿ ಜನಪ್ರೀತಿಗೆ ಪಾತ್ರವಾಗಿ ತನ್ನದೇ ಆದಂತ ಒಂದು ಐಡೆಂಟಿಟಿಯನ್ನ ಬೆಳೆಸಿರೋದನ್ನು ನಾವು ನೋಡಬಹುದು. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರೇರಣೆಯಿಂದ ಹುಟ್ಟಿದ ಸಂಘಟನೆ. ಭಾರತೀಯ ಮಜ್ದೂರ್ ಸಂಘ BMS ಅದು ಕೂಡ ಸಂಘದ ಪ್ರೇರಣೆಯಿಂದ ಹುಟ್ಟಿದ ಸಂಘಟನೆ. ಭಾರತೀಯ ಜನಸಂಘ, ಭಾರತೀಯ ಜನತಾ ಪಾರ್ಟಿ ಸಂಘದ ಪ್ರೇರಣೆಯಿಂದ ಹುಟ್ಟಿದ ಸಂಘಟನೆ. ವಿಶ್ವ ಹಿಂದೂ ಪರಿಷತ್ ಅದು ನಿರ್ಣಯ ಮಾಡಿದ್ದೇನೆ, ನ ಹಿಂದೋ ಪತಿತೋ ಭವೇತ್, ಯಾವೊಬ್ಬ ಹಿಂದೂ ಕೂಡ ಅವನು ಪತಿತ ಅಲ್ಲ ಅನ್ನುವಂತ ಮಾತನ್ನು ಹೇಳಿದ್ದು ಮಾತ್ರ ಅಲ್ಲ, ಹಿಂದೂ ಸೋದರ ಸರ್ವೇ, ಪ್ರತಿ ಹಿಂದೂಗಳು ಸೋದರ ಸಮಾನರು ಅನ್ನುವಂತ ಭಾವೈಕ್ಯತೆಯ ಸಂದೇಶವನ್ನ VHP ಸಾರ್ತು. ಹೀಗೆ ಮಾತ್ರ ಅಲ್ಲ, ಸೇವಾ ಭಾರತಿ ಅಂತ ಸಂಘಟನೆಗಳು, ವಿದ್ಯಾಭಾರತಿ ಅಂತ ಸಂಘಟನೆಗಳು ಸಮಾಜಕ್ಕೆ ತನ್ನದೇ ಆಗಿರ್ತಕ್ಕಂಥ ಸಕಾರಾತ್ಮಕ ಕೊಡುಗೆಗಳನ್ನ ಕೊಡ್ತಾ ಇದ್ದಾವೆ. ಹೀಗೆ ಸಕಾರಾತ್ಮಕ ಕೊಡುಗೆಗಳನ್ನು ಕೊಡ್ತಿರುವ ಸಂಘಟನೆಗಳನ್ನ ನೀವು ನಕಾರಾತ್ಮಕ ಅಂತ ಹೇಳೋದೇ ನಿಮ್ಮ ಮನಸ್ಸಿನ ನಕಾರಾತ್ಮಕ ಧೋರಣೆಯನ್ನ ಪ್ರತಿಬಿಂಬಿಸುತ್ತೆ. ಏನಾಗಿದೆ, ನೀವು ಕಷ್ಟಪಟ್ಟಿಲ್ಲ, ಅಪ್ಪನ ರಾಜಕೀಯ ವಾರಸುದಾರಿಕೆ ಅಚಾನಕ್ಕಾಗಿ ತಮಗೆ ಸಿಕ್ಬಿಡ್ತು. ಪರಿಶ್ರಮ ಪಟ್ಟು ಬೂತ್ ಲೆವೆಲಲ್ಲಿ ಕೆಲಸ ಮಾಡಿ ಜನಮನ್ನಣೆ ಪಡೆದು ಜನಾಂದೋಲನದ ಮೂಲಕ ಜನನಾಯಕರಾದವರು ನೀವಲ್ಲ. ನಿಮಗೆ ರಾಜಕೀಯ ವಾರಸುದಾರಿಕೆ, ಅದ್ರ ಜೊತೆಗೆ ಬೇರೆ ಬೇರೆ ವಾರಸುದಾರಿಕೆಗಳು ಅಚಾನಕ್ಕಾಗಿ ಸಿಕ್ಬಿಡ್ತು. ಅದು ಸಿಕ್ಕಿರೋದ್ರ ಅಹಂನಲ್ಲಿ ನೀವು ಅಸಂಬದ್ಧವಾಗಿ ಮಾತಾಡ್ತಿದ್ದೀರಿ ಅಂತ ಅನ್ಸುತ್ತೆ. ಉದಾಹರಣೆ ಕೊಡಬೇಕಾದ್ರೆ ನೀವು ಬೇರೆ ಬೇರೆ ಉದಾಹರಣೆಗಳನ್ನು ಕೊಟ್ಟಿದ್ದೀರಿ. ಬಸವಣ್ಣನವರ ನಮ್ದು ಬಸವ ತತ್ವ ಅಂತ ಹೇಳಿದ್ದೀರಿ. ನಿಮಗೆ ಗೊತ್ತಿದೆಯಾ ಪ್ರಿಯಾಂಕ್ ಖರ್ಗೆ ಅವರಿಗೆ ಬಸವ ತತ್ವ ಏನು ಅಂತ ಹೇಳಿ? ಬಸವಣ್ಣವ್ರು ಹೇಳಿದ್ದು, ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಲು ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಅಳಿಯಲು ಬೇಡ, ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ ಅಂತ ಹೇಳಿದ್ರು. ನೀವು ಭ್ರಷ್ಟಾಚಾರದ ಕಳಂಕವೇ ನಿಮ್ಮ ಪಾರ್ಟಿಗಿದೆ, ಭ್ರಷ್ಟಾಚಾರದ ಪಿತಾಮಹರೇ ನಿಮ್ಮ ಪಾರ್ಟಿಯವರಾಗಿದ್ದೀರಿ. ಕಳಬೇಡ ಅನ್ನೋದು ನಿಮ್ಗೆ ಹೆಂಗೆ ಅನ್ವಯ ಆಗುತ್ತೆ? ಕೊಲ್ಲುವವರಿಗೆ ರಾಜಕೀಯ ಆಶ್ರಯ ಕೊಟ್ಟಂತ ಕುಖ್ಯಾತಿ ನಿಮ್ಮ ಪಾರ್ಟಿಗಿದೆ. STPI, PFI ಅಂತ ಸಂಘಟನೆ ಮೇಲಿನ ಮೊಕದ್ದಮೆಗಳನ್ನು ವಾಪಸ್ ಪಡೆಯೋದ್ರ ಮೂಲಕ ಭಯೋತ್ಪಾದನೆಯನ್ನೇ ಉಸಿರಾಗಿಸಿಕೊಳ್ಳುವವರಿಗೆ ಬೆಂಬಲ ಕೊಟ್ಟಂತ ಕುಖ್ಯಾತಿ ನಿಮ್ಮ ಪಾರ್ಟಿಗಿದೆ. ಅಲ್ಲಿಗೆ ಕೊಲಬೇಡ ಅನ್ನೋದು ನಿಮ್ಗೆ ಅನ್ವಯ ಆಗಲ್ಲ. ಅಷ್ಟು ಮಾತ್ರ ಅಲ್ಲ, ಕಾಶ್ಮೀರದಲ್ಲಿ ಭಯೋತ್ಪಾದನೆ ಬೆಳೆಯೋದಕ್ಕೆ, ಪಂಜಾಬ್ನಲ್ಲಿ ಭಿಂದ್ರನ್ವಾಲೆಯನ್ನ ಬೆಳೆಸೋದಕ್ಕೆ ಯಾರು ಕಾರಣ ಅನ್ನೋದನ್ನ ಐತಿಹಾಸಿಕ ಘಟನೆಗಳನ್ನ ಅವಲೋಕಿಸಿದ್ರೆ ಸಾಕು, ಅದಕ್ಕೆ ಕಾಂಗ್ರೆಸ್ನ ಕರಾಳ ಮುಖದ ಅನಾವರಣ ಆಗತ್ತೆ. ಅಷ್ಟು ಮಾತ್ರ ಅಲ್ಲ, ಪಾರ್ಲಿಮೆಂಟ್ ಮೇಲೆ ದಾಳಿ ಮಾಡಿದವ್ರನ್ನ ಅವ್ರ ಪರವಾಗಿ ಸಿಂಪತಿ ವ್ಯಕ್ತಪಡಿಸಿದ ಕುಖ್ಯಾತಿಯು ನಿಮ್ಮ ಪಾರ್ಟಿಯ ಹೆಗಲ ಮೇಲೆ ಇದೆ.
ಇದಿಷ್ಟು ಮಾತ್ರ ಸಾಲದು ಅಂತ ಹೇಳಿ ಕುಕ್ಕರ್ ಬಾಂಬ್ ಹಾಕಿದವ್ರನ್ನ ಬ್ರದರ್ಸ್ ಅಂದವರು, ಅಂಥವರಿಗೆ ಕುಮ್ಮಕ್ ಕೊಡ್ತಕ್ಕಂಥವ್ರು, ಗೋಹತ್ಯೆ ಗೋ ಹಿಂಸೆ ಅದನ್ನು ನೋಡಿಕೊಂಡು ಓಟಿನ ಆಸೆಗೋಸ್ಕರ ಮೌನವಾಗಿರ್ತಕ್ಕಂಥವ್ರು. ಅಷ್ಟು ಮಾತ್ರ ಅಲ್ಲ, ವಿಧಾನಸೌಧದಲ್ಲೇನೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗಿದವರನ್ನ ಸಮರ್ಥಿಸ್ತಕ್ಕಂಥ ನೀಚತನದ ರಾಜಕಾರಣದ ಇತಿಹಾಸವೂ ಕೂಡ ಕಾಂಗ್ರೆಸ್ ಪಾರ್ಟಿಯ ಇತಿಹಾಸದಲ್ಲೇ ಇದೆ. ಹಾಗಾಗಿ ನಿಮಗೆ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಇದು ಕೂಡ ನಿಮಗೆ ಅನ್ವಯ ಆಗಲ್ಲ. ಯಾಕೆ ಅಂದ್ರೆ ಮಾತೆತ್ತಿದ್ರೆ ಸುಳ್ಳೇ ಹೇಳ್ಕೊಂಡು ರಾಜಕಾರಣ ಮಾಡ್ತಕ್ಕಂಥ ಒಂದು ಮನೋಭಾವನೆ ನಿಮ್ಮ ಪಕ್ಷ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.